ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕಬ್ಬಿನ ಸಿಹಿ, ಎಳ್ಳು ಬೆಲ್ಲದ ರುಚಿ, ಸಿಹಿಗೆಣಸು, ಕಡಲೆಯ ಸಾರದಂತ ಜೀವನ ನಿಮ್ಮದಾಗಲಿ. ಈ ಮಕರ ಸಂಕ್ರಾಂತಿ ದಿನ ಸೂರ್ಯ ದೇವನಿಗೆ ಒಂದು ಥ್ಯಾಂಕ್ಸ್ ಹೇಳುವಂತಹ ಸುಸಂದರ್ಭ. ಹಾಗಾಗಿ ಇವತ್ತಿನ ದಿನ ನಾನು ಸೂರ್ಯ ದೇವನಿಗೆ ಪೂಜೆಯನ್ನ ಮಾಡಿ ಆ ಪರಮಾತ್ಮನಿಗೆ ಅರ್ಘ್ಯವನ್ನ ನೀಡಿದೆ. ಮನಸ್ಸಿಗೇನೋ ಒಂದು ರೀತಿ ಸಮಾಧಾನ ಅಂತ ಅನ್ನಿಸ್ತು. ಸೂರ್ಯ ದೇವರು ನಮ್ಮ ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೇವರು. ಮಾನವ ಸೇರಿ ಎಲ್ಲ ಜೀವರಾಶಿಗಳಿಗೂ ಜೀವಿಸೋಕೆ ಸೂರ್ಯನೇ ಆಧಾರ ಸ್ತಂಭ ಅಲ್ವಾ? ಒಂದಿನ ಸೂರ್ಯನ ಕಿರಣಗಳು ಈ ಭೂಮಿಯನ್ನ ತಲುಪಲಿಲ್ಲ ಅಂದ್ರೆ ಅವತ್ತಿನ ದಿನ ನಾವು ಮಾನಸಿಕವಾಗೂ ಏನೋ ಒಂಥರ ಲೋನ್ಲಿನೆಸ್ ಅನ್ನ ಫೀಲ್ ಮಾಡ್ತೀವಿ. ಏನೇ ಕೆಲಸ ಮಾಡೋಕ್ಕೂ ಕೂಡ ನಮಗೆ ಒಂದು ಉತ್ಸಾಹ ಅನ್ನೋದು ಇರಲ್ಲ. ಹಾಗಾಗಿ ಸೂರ್ಯನೇ ಕಣ್ಣಿಗೆ ಕಾಣುವಂತಹ ದೇವರು ಅಂತ ಖಂಡಿತ ಹೇಳ್ಬೋದು. ಇದು ಚಿಕ್ಕಮಗಳೂರಿನ ಸ್ವಲ್ಪ ಪುಟ್ಟದಾದಂತಹ ಒಂದು ವ್ಯೂವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಈ ಬೆಟ್ಟಗಳ ಸಾಲು, ಈ ಕಡೆ ಮುಳ್ಳಯ್ಯನಗಿರಿ, ದತ್ತಪೀಠ, ದೇವಿರಮ್ಮನವರ ಬೆಟ್ಟ ಎಲ್ಲ ಕಾಣಿಸುತ್ತೆ. ಆದರೆ ಇವತ್ತು ಮೋಡ ಮುಚ್ಚಿರೋದ್ರಿಂದ ಏನು ಕಾಣಿಸ್ತಿಲ್ಲ. ಇಲ್ಲಿ ನಮ್ಮನೆ ಹತ್ರ ಇಲ್ಲಿ ಬೇಲ್ ಬಂದು ನಿಂತ್ರೆ ಇಲ್ಲದು ತುಂಬ ಚೆನ್ನಾಗಿ ಇಲ್ಲಿಗೆ ಕಾಣಿಸುತ್ತೆ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹವೇ ಕೇತವೇ ನಮಃ. ಅಸ್ಯ ಶ್ರೀ ಭಗವದಾದಿತ್ಯ ಸ್ತೋತ್ರ ಮಹಾಮಂತ್ರಸ್ಯ ಅಗಸ್ತ್ಯ ಋಷಿಃ ಅನುಷ್ಟುಪ್ ಛಂದಃ ಭಗವಾನಾದಿತ್ಯ ಸೂರ್ಯನಾರಾಯಣೋ ದೇವತಾ. ಬೆಳಗ್ಗೆನೆ ಬೇಗ ಎದ್ದು ಮನೆನೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ಹೊಂದಿಸ್ಕೊಂಡು ಸೂರ್ಯದೇವನಿಗೆ ಪೂಜೆ ಮಾಡಿ, ಹಾಗೆ ಮನೆಯಲ್ಲಿ ಎಲ್ಲ ಪೂಜೆ ಮಾಡಿದ್ರೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಅಲ್ವಾ. ಹಾಗಾಗಿ ನಾನು ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿ ನಾನು ಪೂಜೆಯನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮುಗಿದ್ಮೇಲೆ ಈಗ ತಿಂಡಿಗೆ ರೆಡಿ ಮಾಡ್ಕೊಳ್ಳೋದು. ನಾನು ಈ ಹಬ್ಬಕ್ಕೆ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲನ್ನು ಮಾಡಿದ್ದೆ. ನಮ್ಮ ಕಡೆ ಸಾಮಾನ್ಯವಾಗಿ ಕಡುಬು ಮತ್ತು ಹಿತ್ಕಿದವರೆ ಬೇಳೆ ಸಾಂಬಾರು ಮಾಡೋದು ವಿಶೇಷ. ಹಾಗೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಕೂಡ ಮಾಡ್ತೀವಿ. ನಾನು ಕಡುಬೇನು ಮಾಡಿರಲಿಲ್ಲ. ಸೂರ್ಯನಿಂದ ಹೊರಬರುವ ಕಿರಣಗಳಿಗೆ ಔಷಧೀಯ ಗುಣಗಳಿವೆ. ಸೂರ್ಯನ ಚಲನೆಯ ಹಬ್ಬವೇ ಮಕರ ಸಂಕ್ರಾಂತಿ ಕೂಡ ಹೌದು. ಸೂರ್ಯ ಪ್ರತಿ ರಾಶಿಯಲ್ಲಿ ಒಂದು ತಿಂಗಳಿರ್ತಾರೆ. 12 ರಾಶಿ ಇರೋದ್ರಿಂದ ವರ್ಷದಲ್ಲಿ 12 ಸಂಕ್ರಮಣ ಅಥವಾ ಸಂಕ್ರಾಂತಿ ಬರ್ತವೆ. ಅವುಗಳಲ್ಲಿ 2ನ್ನ ಮುಖ್ಯ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾವುದು ಅಂದರೆ ಕರ್ಕಟಕ ಸಂಕ್ರಾಂತಿ ಹಾಗೆ ಮಕರ ಸಂಕ್ರಾಂತಿ. ಸೂರ್ಯದೇವ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಸಮಯವೇ ಮಕರ ಸಂಕ್ರಾಂತಿ ಅಂತ ನಾವೆಲ್ಲರೂ ಸಂಭ್ರಮಿಸ್ತಿರುವಂತಹ ಈ ಹಬ್ಬ. ಕರ್ಕಾಟಕ ಸಂಕ್ರಾಂತಿ ದಕ್ಷಿಣಾಯನ ಆರಂಭ ಆದರೆ ಮಕರ ಸಂಕ್ರಾಂತಿ ಉತ್ತರಾಯಣ ಆರಂಭವನ್ನ ಸೂಚಿಸುತ್ತೆ. ಉತ್ತರ ಗೋಳಾರ್ಧದ ಕಡೆಗೆ ಚಲಿಸಲು ಪ್ರಾರಂಭಿಸುವಂತಹ ಸೂರ್ಯ, ಹೀಗೆ ಸೂರ್ಯ ಪಥ ಬದಲಿಸೋದ್ರಿಂದ ಚಳಿ ಕಡಿಮೆ ಆಗಿ ಹಗಲು ಜಾಸ್ತಿ ಆಗ್ತಾ ಕತ್ಲು ಕಡಿಮೆ ಆಗ್ತಾ ಬರುತ್ತೆ. ನಾನು ಪೊಂಗಲಿಗೆ ಬೇಕಾಗಿರೋಂತಹ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಹಬ್ಬ ಎಲ್ಲರ ಬದುಕಲ್ಲಿ ಕಷ್ಟಗಳನ್ನೆಲ್ಲ ಕಳೆದು ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ. ಹೀಗೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ರೀತಿ ಹಬ್ಬಗಳು ಕೂಡ ಬಂದ್ರೂ ಅವುಗಳಿಗೆ ಅವುಗಳದೇ ಆದಂತಹ ವೈಜ್ಞಾನಿಕ ಕಾರಣಗಳಿರುತ್ತೆ. ಅವುಗಳನ್ನು ನಾವು ತಿಳ್ಕೊಳ್ತಾ ನಮ್ಮ ಮಕ್ಕಳಿಗೂ ಕೂಡ ತಿಳಿಸ್ಕೊಡ್ತಾ ಹೋದರೆ ನಮ್ಮ ಒಂದು ರಿಚುವಲ್ಸ್ಗಳ ಬಗ್ಗೆ ಮಕ್ಕಳಿಗೆ ಅರಿವನ್ನು ಕೂಡ ಮೂಡಿಸ್ಕೊತಾ ಹೋಗಬೇಕು. ಸೂರ್ಯ ತನ್ನ ಉತ್ತರದ ಕಡೆಗೆ ಪ್ರಯಾಣವನ್ನು ಪ್ರಾರಂಭಿಸ್ತಿದ್ದಂತೆ ನಾವು ಒಗ್ಗೂಡಿ ಈ ಸಮೃದ್ಧಿಯ ಋತುವನ್ನು ಪ್ರೀತಿ ಶಾಂತಿ ಸಂತೋಷದಿಂದ ಆಚರಿಸೋಣ ಅಲ್ವಾ. ಎಲ್ಲ ಕಷ್ಟ ದುಃಖಗಳನ್ನು ಮಕರ ಸಂಕ್ರಾಂತಿಯ ಪ್ರಭೆ ಸುಡ್ಲಿ, ಸುಖ ಶಾಂತಿ ನಿಮ್ಮ ಮನೆಯಲ್ಲಿ ನೆಲೆಗೊಳ್ಳಿ ಅಂತ ನಾನು ಆ ಸೂರ್ಯ ದೇವನಲ್ಲಿ ಪ್ರಾರ್ಥಿಸ್ಕೊತೀನಿ. ಸೂರ್ಯ ದೇವರ ಆರಾಧನೆ ಮಾಡೋದು, ಸೂರ್ಯನಿಗೆ ಅರ್ಘ್ಯ ನೀಡೋದು, ಎಳ್ಳು ದಾನ ಮಾಡೋದು ಈ ಹಬ್ಬದ ವಿಶೇಷ.
ಬರೀ ಎಳ್ಳನ್ನೇ ಕೊಟ್ರೆ ಅದು ಒಳ್ಳೇದಲ್ಲ ಅಂದ್ಬಿಟ್ಟು ಅದ್ರ ಜೊತೆ ನಾವು ಕಡಲೆ ಬೀಜ, ಕೊಬ್ಬರಿ, ಬೆಲ್ಲ ಎಲ್ಲವನ್ನ ಸೇರಿಸ್ತೀವಿ. ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಚಳಿಗಾಲದಲ್ಲಿ ಎಳ್ಳು ಬೆಲ್ಲ ತಿನ್ನೋದ್ರಿಂದ ದೇಹದಲ್ಲಾಗುವಂತಹ ಶೀತ, ವಾತಗಳಿಂದುಂಟಾದಂತಹ ಆಲಸ್ಯವನ್ನ ದೂರ ಮಾಡುತ್ತೆ. ಎಳ್ಳಲ್ಲಿರುವಂತಹ ಎಣ್ಣೆ ಅಂಶ, ಬೆಲ್ಲದಲ್ಲಿರುವಂತಹ ಕಬ್ಬಿಣದ ಅಂಶ ನಮ್ಮ ದೇಹಕ್ಕೆ ಅತಿ ಮುಖ್ಯ. ಹಾಗಾಗಿ ನಮ್ಮ ಹಿಂದಿನವರು ಈ ರೀತಿಯ ಒಂದು ಪದ್ಧತಿಯನ್ನ ರೂಢಿ ಮಾಡಿದ್ದಾರೆ. ಅದರಲ್ಲಿ ವೈಜ್ಞಾನಿಕ ಕಾರಣ ಕೂಡ ಇದೆ ಅಲ್ವಾ. ಹೀಗೆ ಇದು ಗ್ರೆಗರಿಯನ್ ಕ್ಯಾಲೆಂಡರ್ನ ಹೊಸ ವರ್ಷದ ಮೊದಲ ಹಬ್ಬ ಇದು ಅಂತಾನೆ ಹೇಳ್ಬೋದು ಮಕರ ಸಂಕ್ರಾಂತಿ. ಈಗ ನಾನು ಸ್ವೀಟ್ ಪೊಂಗಲ್ ಮತ್ತೆ ಖಾರ ಪೊಂಗಲ್ನೆಲ್ಲ ರೆಡಿ ಮಾಡಿಕೊಂಡು ಆಗ್ತಾ ಇದೆ. ಬೆಳಗ್ಗೆನೆ ತಿಂಡಿ ಟೈಮ್ಗೆ ಮಾಡಿದ್ದೆ. ಹಾಗಾಗಿ ಮನೆಯವರೆಲ್ಲರೂ, ಮಕ್ಳಿಗೂ ರಜಾ ಇದ್ದಿದ್ರಿಂದ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡೋದೇ ಒಂದು ಸಂಭ್ರಮ. ಈ ಹಬ್ಬಗಳು ನಮ್ಮ ಒಂದು ಸಂಬಂಧಗಳನ್ನ ಗಟ್ಟಿಗೊಳಿಸೋಕೆ ಕೂಡ ಬರ್ತವೆ ಅಂತ ಅನ್ಸುತ್ತೆ. ಯಾಕೆ ಅಂದರೆ ಅವತ್ತಿನ ದಿನ ರಜಾ ಇರುತ್ತೆ, ಮಕ್ಕಳು ಮನೆಯವರೆಲ್ಲ ಒಂದು ಕಡೆ ಕುತ್ಕೊಂಡು ಖುಷಿ ಖುಷಿಯಾಗಿ ಊಟವನ್ನ ಮಾಡೋದು ನಿಜವಾಗ್ಲೂ ಅದ್ಭುತನೇ ಹೌದು. ನೋಡಿ, ಸ್ವೀಟ್ ಪೊಂಗಲು ಹಾಗೆ ಖಾರ ಪೊಂಗಲು ರೆಡಿ ಆಗಿದೆ. ನೋಡೋಕೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಟೇಸ್ಟ್ ಕೂಡ ಸೂಪರ್ ಆಗಿತ್ತು. ನಿಮ್ಮ ಮನೇಲಿ ನೀವೇನು ಮಾಡಿದ್ರಿ ಮಕರ ಸಂಕ್ರಾಂತಿಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತಿಂಡಿ ಎಲ್ಲ ಆದಮೇಲೆ ಎಳ್ಳು ಬೆಲ್ಲ ತಯಾರಿ. ಸಂಜೆಗೆ ನನ್ನ ಮಗ ಎಲ್ಲ ಎಳ್ಳು ಬೀರಕ್ಕೆ ಹೋಗ್ತೀನಿ ಅಮ್ಮ ಅಂತ ಹೇಳ್ದ. ಹಾಗಾಗಿ ಅದಕ್ಕೆ ನಾನು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಂಗೆ ಏನೋ ಒಂಥರ ಖುಷಿ ಹಬ್ಬಗಳು ಬಂದರೆ. ಕೇಳ್ತಿರ್ತಾನೆ, ಇದು ಹೇಗೆ ಮಾಡೋದು ಏನು ಅಂತ ಎಲ್ಲ. ಅವನಿಗೆ ತಿಳಿಸ್ಕೊಡೋಕ್ಕೂ ಒಂಥರ ಖುಷಿ ಅನಿಸುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ತಾನೆ ಅವನು. ಎಳ್ಳು ಬೆಲ್ಲ ಕೂಡ ರೆಡಿ ಆಯಿತು. ಪ್ಯಾಕಿಂಗಿಗೆ ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತಿದ್ದಾನೆ. ಹೇಳ್ತಿದ್ದಾನೆ ಸಂಜೆ ಎಲ್ಲರ ಮನೆಗೂ ಹೋಗಿ ಕೊಟ್ಟು ಬರ್ತೀನಿ ಅಮ್ಮ ಅಂತ. ಮಕ್ಕಳನ್ನು ಹೀಗೆ ಸಣ್ಣ ಪುಟ್ಟ ಕೆಲಸಗಳಿಗೆ ಅವ್ರುಗಳನ್ನು ನಮ್ಮ ಜೊತೆ ಸೇರಿಸ್ಕೊಂಡಾಗ ಮಕ್ಕಳಿಗೇನೋ ಒಂಥರ ನಾವು ಪುಟ್ಟ ಕೈಯಲ್ಲಿ ಮಾಡಿದ್ವಿ ಅಂತ ಖುಷಿ ಇರುತ್ತೆ. ಹಾಗೆ ನಾನು ಮಧ್ಯಾಹ್ನದ ಮೇಲೆ ಸಿಹಿಗೆಣಸು ಮತ್ತು ಅವರೆಕಾಯಿ, ಕಡಲೆಕಾಯಿ ಎಲ್ಲವನ್ನು ಬೇಯಿಸ್ಕೊಂಡೆ. ಬೆಳಗ್ಗೆನೇ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲವನ್ನು ನೈವೇದ್ಯ ಕೊಟ್ಟು ಆಮೇಲೆ ತಿಂದಿದ್ದು. ಇದು ಸಿಹಿಗೆಣಸು ನಾನು ಹಬೆಯಲ್ಲೇ ಬೇಯಿಸ್ಕೊಂಡಿದ್ದೆ. ಇದನ್ನು ಹಾಗೇನೂ ತಿನ್ಬೋದು. ಇದು ಅವರೆಕಾಯಿ, ಇದು ನೀರಲ್ಲಿ ವಿಷಲ್ ಕೂಗಿಸ್ಕೊಂಡೆ. ನೋಡಿ, ಇಷ್ಟು ಸಿಂಪಲ್ಲಾಗಿ ನಾನು ರೆಡಿ ಮಾಡ್ಕೊಂಡಿದ್ದು. ನನ್ನ ಮಗನೇ ಈ ಥರ ಜೋಡಿಸಿರೋದು. ಎಳ್ಳು ಬೆಲ್ಲ, ಬೆಲ್ಲದೊಳಗೆ ಕಲರ್ ಜೀರಿಗೆಗಳನ್ನೆಲ್ಲ ತುಂಬಿ ಅವನೇ ಜೋಡಿಸಿದ್ದಾನೆ. ಹೀಗೆ ಈ ಸಂಕ್ರಾಂತಿ ಹಬ್ಬವನ್ನು ಸುಗ್ಗಿ ಹಬ್ಬ ಅಂತಲೂ ಹೇಳ್ತಾರೆ. ಯಾಕೆಂದರೆ ಕೊಯ್ಲನ್ನೆಲ್ಲ ಪ್ರಾರಂಭಿಸಿರ್ತಾರೆ. ಹಾಗಾಗಿ ಸಂಜೆ ಮೇಲೆ ನಾವು ದೇವಸ್ಥಾನಕ್ಕೂ ಹೋಗೋಣ ಅಂತ ಹೊರಟಿದ್ವಿ. ಅದರದ್ದು ಕೆಲವು ವಿಡಿಯೋ ಕ್ಲಿಪ್ಸ್ಗಳನ್ನು ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ. ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರವಾಗಲಿ, ಹೊಸ ದಿನಗಳಲ್ಲಿ ನೀವು ಕಂಡ ಕನಸು ನನಸಾಗಲಿ ಅಂತ ನಾನು ಆ ಸೂರ್ಯ ಭಗವಂತನಲ್ಲಿ ಕೇಳ್ಕೊತೀನಿ. ಇದು ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಸೋ ಮಚ್.